ತಂದಾನೇ ನನಿತಾನ. ನಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಬೇಸಿಗೆಯಲ್ಲಿ ನೀರಿನ ಕೊರತೆ ಹಾಗೂ ಬಿಸಿಲಿನ ಬೇಗೆಯಿಂದ ಗಿಡಗಳು ಬಾಡಿ ಒಣಗಿ ಹೋಗುವ ಸಂದರ್ಭ ಹೆಚ್ಚು ಆದುದರಿಂದ ಬಹುವಾರ್ಷಿಕ ಗಿಡಗಳು ಅಥವಾ ಸಸ್ಯಗಳ ಮಡಿಗಳಲ್ಲಿನ ತೇವಾಂಶ ಕಾಪಾಡಲು ಭತ್ತದ ಹುಲ್ಲು, ತೊಪ್ಪಲು ಅಥವಾ ಯಾವುದೇ ಅನುಕೂಲವಾದ ಹೊದಿಕೆಯನ್ನು ಹೊದಿಸಬೇಕು. ಬಿಸಿಲಿನ ಬಾಧೆಯಿಂದ ಹೊಸದಾಗಿ ನೆಟ್ಟಂತಹ ಸಸಿಗಳನ್ನು ಅಥವಾ ಗಿಡಗಳನ್ನು ಸಂರಕ್ಷಿಸಲು ಪೂರ್ವ ಪಶ್ಚಿಮಾಭಿಮುಖವಾಗಿ ಬಲಿತ ತೆಂಗಿನ ಗರಿಗಳನ್ನು ಕತ್ತರಿಸಿ ಇದಿರು ಬದಿರಾಗಿ ಮಡಿಗಳಲ್ಲಿ ನೆಡಬೇಕು. ಇದರಿಂದ ಗಿಡಗಳನ್ನು ಅಥವಾ ಸಸಿಗಳನ್ನು ಸಂರಕ್ಷಿಸಬಹುದಾಗಿದೆ. ಹನಿ ನೀರಾವರಿ ಅನುಕೂಲವಿರುವವರು ಕಾಂಡದ ಬುಡಕ್ಕೆ ನೀರು ಕೊಡಬಾರದು. ಅದರ ಬದಲಾಗಿ ಮೈಕ್ರೋ ಟ್ಯೂಬ್ಗಳನ್ನು ಬಳಸಿ ಗಿಡದ ಸುತ್ತಲೂ ಸಮಾನ ತೇವಾಂಶವಿರುವಂತೆ ಕಾಯ್ದುಕೊಳ್ಳಬೇಕು ಮತ್ತು ಕಲಮು ಕಟ್ಟಿದ ಅಥವಾ ಕಣ್ಣು ಕೂಡಿಸಿದ ಭಾಗವು ಯಾವಾಗಲೂ ಮಣ್ಣಿನ ಮೇಲ್ಭಾಗದಿಂದ ಹೊರಗಿರುವಂತೆ ನೆಡಬೇಕು. ಅಥಣಿ ತಾಲೂಕು ಖೋತನಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ ಪ್ರಶಾಂತ್ ರಾವ್ ಅವರು ಆಡು ಸಾಕಣೆ ಹಾಗೂ ನಾಟಿ ಕೋಳಿ ಸಾಕಣೆಯನ್ನು ಕೈಗೊಂಡಿದ್ದಾರೆ. 10 ಲಕ್ಷ ಲೀಟರ್ ಸಾಮರ್ಥ್ಯದ ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡಿರುವ ಅವರು ತಮ್ಮ 4 ಎಕರೆ ಪ್ರದೇಶದಲ್ಲಿ ತಮಗೆ ಬೇಕಾಗುವ ವಿವಿಧ ರೀತಿಯ ಮೇವಿನ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಆಡು ಸಾಕಣೆ ಹಾಗೂ ನಾಟಿ ಕೋಳಿ ಸಾಕಣೆ ಎರಡೂ ಪೂರಕ ಕಸುಬಾಗಿರುವುದರಿಂದ ಆರೋಗ್ಯ ನಿರ್ವಹಣೆ ಹಾಗೂ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಟ್ಟು ವೈಜ್ಞಾನಿಕ ರೀತಿಯಲ್ಲಿ ಸಾಕಣೆ ಮಾಡಿದಲ್ಲಿ ಉತ್ತಮ ಆದಾಯ ಗಳಿಸಬಹುದು ಎನ್ನುತ್ತಾರೆ ಪ್ರಶಾಂತ್ ರಾವ್ ಅವರು. ಪ್ರಾರಂಭಕ್ಕೆ ಒಂದು 30 ರಿಂದ 40 ಆಡುಗಳನ್ನು ತೆಗೆದುಕೊಂಡು ಯಾವ ಗಬ್ಬದ ಆಡುಗಳನ್ನು ತೆಗೆದುಕೊಳ್ಳದೆ ನಾನೇ ಸ್ವಂತ ಮಾರ್ಕೆಟ್ ಸಂತೆಗೆ ಹೋಗಿ ಅಲ್ಲಿ ಒಳ್ಳೆಯ ಆಡುಗಳನ್ನು ಆಯ್ಕೆ ಮಾಡಿ ಅವಕ್ಕೆ 2-3 ಮರಿಯದ್ದು ಆಡುಗಳನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ಖೋತನಟ್ಟಿಗೆ ತಂದು ಅದನ್ನ ಸಂಗೋಪನೆ ಮಾಡೋಕೆ ಪ್ರಾರಂಭ ಮಾಡಿದ್ದೀವಿ. ಒಂದು 6 ತಿಂಗಳಲ್ಲಿ ನಮಗೆ ಅದರದ ಎಲ್ಲ ರಿಪೋರ್ಟ್ ಗೊತ್ತಾಯ್ತು. ಅದಕ್ಕೆ ಸಾಕಷ್ಟು ಆಡುಗಳಿಗೆ ಎಲ್ಲ ಊರಿಂದ ತಂದು ನಾವು ಆ ಪ್ರಯೋಗ ತಕ್ಕಂತೆ ಒಂದು ಊರಿಂದ ಆಡುಗಳು ಅವು ಏನಾಗೋದು ಇದಾಗೋದು ಪ್ರಾಬ್ಲಮ್ ಬರಾಕತ್ತಾನ. ನಮಗೆ ಒಬ್ಬ ಮಿತ್ರ ಹೇಳಿದ, ಆ ಆಡುಗಳು ಕೂಡ ಒಂದು ಜವಾರಿ ಒಂದು 4-5 ಕೋಳಿಗಳನ್ನು ಸಾಕ್ರೆ ತಂದರು. ಆ ಕೋಳಿ ಸಾಕಾಕತ್ತಾನ ಅವಕ್ಕೆಲ್ಲ ತಿರುಗಾಡಿ ಆ ಆಡುಗಳಲ್ಲಿ ಒಂದು ಏನಾಗೋ ಪ್ರಮಾಣ ಕಡಿಮೆ ಆಯ್ತು. ಇಲ್ಲಿಂದ ಒಂದು 2000 ಫೂಟ್ ಒಂದು ದೊಡ್ಡ ಹಿರಿ ಹಳ್ಳತ್ತೈತಿ. ಅಲ್ಲಿಂದ ನಾವು ಒಂದು ಪೈಪ್ಲೈನ್ಲಿ ನೀರು ಕೃಷಿ ಹೊಂಡ ತಕ್ಕೊಂಡು ಅದನ್ನು ನೀರು ಸ್ಟಾಕ್ ಮಾಡ್ಕೋತೀವಿ. 1 ಎಕರೆ ನಾವು ಕಂಪೌಂಡ್ ಕಟ್ಕೊಂಡಿವಿ ಈಗಾಗಲೇ. ಆ ಕಂಪೌಂಡದಲ್ಲಿ ಆಡುಗಳನ್ನು ಹೊರಗೆ ಬಿಡೋದು, ಒಳಗೆ ಎಲ್ಲ ವ್ಯವಸ್ಥೆ ಮಾಡೋದು ಇದು ಮಾಡಿ ಈ 4 ಎಕರೆದಲ್ಲಿ ನಾವು ಅದಕ್ಕೆ ಬೇಕಾದ ಹಸಿರು ಮೇವು ಬಹಳ ಮುಖ್ಯ. ಯಾಕಂದ್ರೆ ಈ ಆಡುಗಳು ಹೆಚ್ಚ ಹಸಿ ಮೇವು ಬೇಕಾಗ್ತದೆ ಅದಕ್ಕೆ, ಮತ್ತು ಎಲ್ಲ ಥರ ಮೇವು ಬೇಕು. ಅದಕ್ಕಾಗಿ ನಾವು ಇದು ಆನೆ ಹುಲ್ಲ, ಸರ್ಕಾರಿ ಹುಲ್ಲ, ಗಿಳಿ ಹುಲ್ಲ, ಆಮೇಲೆ ಪುಂಡಿಪಲ್ಲಿ, ಇದು ಸ್ವಲ್ಪ ಕಬ್ಬ, ಆಮೇಲೆ ಚೊಗಚಿ, ಇವೆಲ್ಲ ಸಣ್ಣ ಪ್ರಮಾಣದಲ್ಲಿ ಒಂದೊಂದು ಗುಂಟೆ ಎಲ್ಲ ಹಚ್ಕೊಂಡಿವಿ ನಾವು. ಈಗ ನಮ್ಮಲ್ಲಿ 4 ತಳಿ ಆಡುಗಳದಾವ. ಈಗ ಆಫ್ರಿಕನ್ ಬೋರ್ ಅದ, ಅದು ಕ್ರಾಸಿಂಗ್ ಮಾಡೋಕೆ ಒಂದು ಹುಂತನೂ ತಂದೀವಿ ನಾವು. ಆಮೇಲೆ ಜಮುನಾಪುರಿ ಅದಾವೆ ಈಗ ನಮ್ಮ ಕಡೆ, ಆಮೇಲೆ ಉಸ್ಮಾನಾಬಾದಿ ಅದಾವೆ. ಆಮೇಲೆ ಇಲ್ಲಿವು ಲೋಕಲ್ ಸ್ಥಳೀ ಜಾತಿ ಆಡುಗಳು ನಮ್ಮಲ್ಲಿ ಅದಾವೆ. 150 ಆಡು ಅದಾವೆ. ಅದರಿಂದ ಈ ಒಂದು ಆಡಿನ ಉದ್ಯೋಗ ಹೆಂಗದ, ನಾವು ಮರಿಗಳು ಎಷ್ಟು ಜೋಪಾನ ವ್ಯವಸ್ಥಿತ ಮಾಡ್ತೀವಿ ಅದರಿಂದ ಲಾಭ ಆಗ್ತದೆ. ಮರಿಗಳು ಸಾಯಿ ಪ್ರಮಾಣ ಹೆಚ್ಚಾಗ್ತಿಲ್ಲೋ ಅದಕ್ಕೇನೂ ಲಾಭ ಇಲ್ಲ. ಈಗ ನಾವು ಆಳುಗಳನ್ನ ಹೆಚ್ಚು ಮಾಡಿ ಒಂದು 150 ಆಡಿಗೆ ನಮಗೆ ಒಟ್ಟು 2 ರಿಂದ 3 ಆಳುಗಳು ಹತ್ತಾವು. ಅವ್ರನ್ನ ಮುಂಜಾನೆ 10 ಗಂಟೆ ಕಳಿಸಿ ನಾವು 4 ಗಂಟೆಗೆ ಅವನ್ನೆಲ್ಲ ಮೇಯಿಸ್ಕೊಂಡು ಬರ್ತಾರೆ. ಅಂದ್ರೆ ಆಡುಗಳಿಗೆ ಹೆಂಗೆ ಬೇಕು, ಬೇರೆ ಮೇವು ಬೇಕಾಗೋದ್ರಿಂದ ಅವೆಲ್ಲ ಒಳ್ಳೆ ರೀತಿ ನಮಗೆ ಇದನ್ನು ಕೊಡ್ತಾವೆ. ಅದ್ರ ಹಾಲಿಂದ ನಾವೆಲ್ಲ
ಚಾನು ಕುಡಿತೀವಿ. ಮತ್ತೊಂದು ಹೆಚ್ಚಂದ್ರೆ ಅದರದ ಯೂರಿನ್ ನಾವು ಒಂದೊಂದು ಗಾಳಿ ಮಾಡಿ ಅದನ್ನು ನಾವೆಲ್ಲ ಬೆಳಿಗ್ಗೆ ಅದು ಸಿಂಪಡಿಸೋ ವ್ಯವಸ್ಥೆ ಮಾಡ್ತೀವಿ. ಇದರಿಂದ ನಮಗೆ ಏನು ಹೆಚ್ಚು ಹೊರಗಿಂದ ಇದು ಖಾತಾದು ತರೋದೇನು ಹತ್ತಂಗಿಲ್ಲ. ನಮಗೆ ಶಿರ್ಡ್ಯಾಗ ಪತ್ತ ಸಿಕ್ತು, ಅಲ್ಲಿದ ನಾವು 1000-2000 ಜವಾರಿ ಈ ಕೋಳಿಗಳು ತಂದ ಅದ್ರದ್ದು ಒಂದು ನಾವು ಸಪ್ರೇಟ್ ಅಲ್ಲಿ ಆಡಿಗೆ ಹೆಚ್ಚು ಮಾಡಾಕತ್ತೀವಿ. ಅದು ನಮಗೆ ಉದ್ಯೋಗದಲ್ಲಿ ಹೆಚ್ಚು ಇದು ಕೊಡಾಕತ್ತು. ನಾವು ವಾರಕ್ಕೊಮ್ಮೆ ಅತಣಿ ಪ್ಯಾಟಿಗೆ ಹೋಯ್ತೀವಿ. 50-100 ನಮ್ಮ ಇವು ಜವಾರಿ ಕೋಳಿ ಮಾರ್ತಾವೆ. ಒಂದು ಕೋಳಿಗೆ 250-500 ತನಕ ನಮ್ಮ ಹುಂಜ ಕೋಳಿ ಹೋಗ್ಯಾವ ಈಗಾಗಲೇ. ಒಟ್ಟು ಇದು ಜವಾರಿ ಕೋಳಿ 3 ತಿಂಗಳದಾಗ ಬರ್ತೈತಿ. ಆಮೇಲೆ ಸಹ್ಯಾದ್ರಿ ಒಂದು ಐತೆ, ಅದು ಸೇಮ್ ಜವಾರಿ ಕೋಳಿ ಹಂಗೆ, ಅದು ಒಟ್ಟು 60 ದಿವಸದಾಗ ಬರ್ತೈತಿ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಅಲಸಂದೆಯಲ್ಲಿ ಕಾಯಿ ಕೊರೆಯುವ ಹುಳುವಿನ ಬಾಧೆ ಕಂಡುಬಂದಲ್ಲಿ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪರಿಸಿ. ಪ್ರತಿ ಹೆಕ್ಟೇರಿಗೆ ಸುಮಾರು 500 ಲೀಟರ್ ದ್ರಾವಣ ಬಳಸಿ. ಬೂದಿ ರೋಗ ಕಂಡುಬಂದಲ್ಲಿ 3 ಗ್ರಾಂ 80% ನೀರಿನಲ್ಲಿ ಕರಗುವ ಗಂಧಕ ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಎಲೆಚುಕ್ಕಿ ರೋಗದ ಹತೋಟಿಗೆ ಮ್ಯಾಂಕೋಜೆಬ್ 75 WP ಇಲ್ಲವೇ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ.